ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗೂ ಇದ್ದೀನಿ. ಯಾಕೆ ಅಂತ ಗೊತ್ತಿರಬೇಕು, ಕೆಲವರು ನನ್ನ ಪೋಸ್ಟ್ ನೋಡಿರೋರು ತಿಳ್ಕೊಂಡಿರ್ತೀರ ಇಷ್ಟೊತ್ತಿಗೆ. ನೆನ್ನೆನೇ ಆ ಪೋಸ್ಟ್ ಹಾಕಿದ್ದೀನಿ. ಇನ್ನೂ ಯಾರಿಗಾದ್ರೂ ವಿಷಯ ಗೊತ್ತಿಲ್ಲ ಅಂದರೆ ನಾನು ಹೇಳಕ್ಕೆ ಬಂದಿರೋದೇನು ಅಂದರೆ, ನನ್ನ ಚಾನಲ್ಲು 1404 ಸಬ್ಸ್ಕ್ರಿಪ್ಷನ್ ಆಗಿದೆ. ಹಾಗೆಯೇ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನಾನು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಅರ್ಹಳಾಗಿ ಜಾಯಿನ್ ಬಟನ್ ಕೂಡ ಸಿಕ್ಕಿದೆ. ಸಿಂಪಲ್ಲಾಗಿ ಹೇಳೋದಾದರೆ, ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿದೆ. ಇನ್ನೂ ಸಿಂಪಲ್ಲಾಗಿ ಹೇಳೋದು ಅಂದರೆ ಮೋನೋ ಆಗಿದೆ. ಸೊ ಹಾಗಾಗಿ ನಿಮ್ಗೆಲ್ರಿಗೂ ಧನ್ಯವಾದ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು. ನನ್ನ ಯೂಟ್ಯೂಬ್ ಜರ್ನಿಲಿ ಯಾರೆಲ್ಲ ಸಪೋರ್ಟ್ ಮಾಡಿ ವಿಶಸ್ ತಿಳಿಸಿ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ, ಅವ್ರೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ದೀಪಾವಳಿ ಹಬ್ಬದಂದು ಅಂದರೆ ನಿನ್ನೆ ದಿನ ನನ್ನ ಚಾನಲ್ಲು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಸೇರ್ಪಡೆಯಾಗಿರೋದು ನನಗೆ ಇನ್ನೂ ಖುಷಿ ಕೊಟ್ಟಿದೆ. ಇಲ್ಲಿವರೆಗಿನ ನನ್ನ ಯೂಟ್ಯೂಬ್ ಪಯಣ ಏಳು ಬೀಳುಗಳನ್ನು ಕಂಡಿದೆ. ಅದನ್ನೆಲ್ಲ ಹಿಮ್ಮೆಟ್ಟಿ ನಿಮ್ಮ ಸಹಕಾರ ಪ್ರೋತ್ಸಾಹದೊಂದಿಗೆ ಇಲ್ಲಿ ತನಕ ಬಂದಿದ್ದೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯುತ್ತೆ ಅಂತ ಆಶಿಸ್ತೀನಿ. ನನಗೆ ಈ ಟೈಮಲ್ಲಿ ತುಂಬ ಹೆಸರುಗಳು ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ನಾನು ಒಂದು ಹೆಸರು ಕೂಡ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ಒಂದು ಹೆಸರು ಮಿಸ್ ಆದ್ರೂ ಇನ್ನೊಬ್ರಿಗೆ ತುಂಬಾ ಬೇಜಾರಾಗತ್ತೆ. ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ವರ್ಷ, ಅಂದರೆ ಜನವರಿ 2025 ಸ್ಟಾರ್ಟ್ ಮಾಡಿದ್ದು ಜನವರಿ 10ಕ್ಕೆ. ಆದರೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದು ನಾನು ಸಂಕ್ರಾಂತಿ ಹಬ್ಬದ ದಿವಸ, ಅಂದರೆ ಜನವರಿ 14ರಿಂದ. ಅಷ್ಟರೊಳಗಡೆ ನಾನು 1 ವರ್ಷ ಕಳೆಯೋಷ್ಟೊತ್ತಿಗೆ ನಾನು ನನ್ನ ಚಾನಲ್ನ ಮೋನೋ ಮಾಡ್ಕೋಬೇಕಿತ್ತು. ಅಂದರೆ ಕ್ರೈಟೀರಿಯಾ ಇರೋದು 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಇದೇನು ಹೊಸದೇನಲ್ಲ. 2020ರಲ್ಲಿ ಒಂದು ಇಂಗ್ಲೀಷ್ ಮೋಟಿವೇಶನ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಅದ್ರಲ್ಲಿ ಸ್ವಲ್ಪ ವೀಡಿಯೋಸ್ ಕೂಡ ಹಾಕಿದ್ದೆ. ಬಟ್ ಏನೋ ಒಂಥರ ಸೋಷಿಯಲ್ ಮೀಡಿಯಾ ಬೇಡ ಅನ್ನೋ ಮಟ್ಟಿಗೆ ಏನೋ ಒಂಥರ ಬೇಜಾರಾಗಿ ನಾನು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ಮತ್ತು ನಾನೀಗ ಅಂದರೆ ಫುಲ್ ಟೈಮ್ ಜಾಬ್ ಬಿಟ್ಟು 1 ವರ್ಷ ಆಗಿದೆ. ಆಗಲೇ 1 ವರ್ಷ, ಇನ್ನು ಒಂದೂವರೆ ವರ್ಷ ಆಗಿದೆ. ಹಾಗಾಗಿ ನಾನು ಏನಾದರೂ ಒಂದು ಮಾಡಬೇಕು ಮನೆಯಿಂದನೇ ಅಂತ ತುಂಬಾ ಆಸೆ ಪಡ್ತಿದ್ದೆ. ಫಸ್ಟು ನಾನು ಅಂದ್ಕೊಂಡಿದ್ದು ಎಜುಕೇಷನಲ್ ವೀಡಿಯೋಸ್ ಮಾಡೋಣ. ನಂದು ಇನ್ನೊಂದು ಚಾನಲ್ ಹೆಸರು ಬಂದು ವೀಣಾ ಮಹೇಂದ್ರ ಅಕಾಡೆಮಿ ಅಂತ. ಸೊ ಅದು ರೀನೇಮ್ ಆಗಿದೆ ಸ್ಟಾರ್ಟಿಂಗಿಂದ. ಬಟ್ ಅದಿರಲಿ, ನಾನು ಮೋಟಿವೇಶನಲ್ ವೀಡಿಯೋಸು ಹಾಗೆ ಎಜುಕೇಷನಲ್ ಕಂಟೆಂಟ್ ಮಾಡೋಣ ಅಂತ ತುಂಬಾ ಆಸೆ ಇತ್ತು. ಬಟ್ ಇನ್ನೊಂದೇನು ಅಂದರೆ, ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ನನಗೆ ಒಳ್ಳೆ ಹೊಸ ರುಚಿಗಳು ಅಂದರೆ ಫುಡ್ಡಲ್ಲಿ ತುಂಬ ಟೇಸ್ಟ್ ಇದೆ, ಅಂದರೆ ತಕ್ಕಮಟ್ಟಿಗೆ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ತಿಂದವರೆಲ್ಲ ಹೇಳ್ತಾರೆ. ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಾಗಾಗಿ ನಾನು ವೀಣಾ ಫುಡ್ಡಿ ಸ್ಟುಡಿಯೋ ಅಂತ ಈ ಚಾನಲ್ನ ಫಸ್ಟು ಹೆಸರಿಟ್ಟಿದ್ದು. ಬಟ್ ಬರ್ತಾ ಬರ್ತಾ ನನಗನ್ನಿಸ್ತು, ಯಾಕೆ ಬರೀ ಅಡುಗೆನೇ ತೋರಿಸ್ಬೇಕು, ವ್ಲಾಗ್ಸ್ ಯಾಕೆ ಮಾಡಬಾರ್ದು, ಎಲ್ಲಾದರೂ ಶಾಪಿಂಗ್ ಹೋಗಿದ್ರೆ ಅಥವಾ ಅನ್ಬಾಕ್ಸಿಂಗ್ ವೀಡಿಯೋಸು, ಟ್ರಿಪ್ಪು, ದೇವಸ್ಥಾನದ ವಿಸಿಟ್ಟು, ಸೊ ಹೀಗೆಲ್ಲ ತುಂಬ ಏನಾದರೂ ಹೆಚ್ಚಿಗೆ ವೀಡಿಯೋಸ್ ಹಾಕ್ಬೋದು. ಅಡುಗೆ ಅಂದರೆ ಬರೀ ಅಡುಗೆಗೆ ಸೀಮಿತ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ವೀಣಾ ಫುಡ್ಡಿ ಸ್ಟುಡಿಯೋಯಿಂದ ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ನಾನು ರೀನೇಮ್ ಮಾಡಿದೆ. ಅದು ನನ್ನ ಬರ್ಡೇ ದಿವಸನೇ ಮಾಡಿರೋದು, ಮೇ 12. ಯಾರೆಲ್ಲ ನನ್ನ ವೀಡಿಯೋಸ್ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ ಅವ್ರಿಗೆ ಗೊತ್ತಿರಬೇಕು ಈ ವಿಷಯ. ನಾನು ವೈಟಿಗೆ ಬರೋಕ್ಕೆ ಮುಂಚೆ ವೈಟಿ ಬಗ್ಗೆ ಹೆಚ್ಚಾಗಿ ಏನು ರಿಸರ್ಚ್ ಮಾಡಿರಲಿಲ್ಲ. ಅಲ್ಲಿ ಇಲ್ಲಿ ಒಂದು ಟೆಕ್ನಿಕಲ್ ವೀಡಿಯೋಸ್ ಹಾಕ್ತಾರಲ್ಲ ಅಂಥದ್ದು ನೋಡ್ತಿದ್ದೆ. ಬಟ್ ಏನೋ ಒಂಥರ ಕನ್ಫ್ಯೂಷನ್ ಇತ್ತು. ಯಾಕೆಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ
ಆ ಕೆಲಸ ಮಾಡೋವರೆಗೂ ನಮ್ಗೆ ಅದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬರೋದಿಲ್ಲ. ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ಸೊ ಹಾಗಾಗಿ ನಾನು ವೈಟಿಗೆ ಬಂದೆ. ನಾನು ಆಗಲೇ ಹೇಳ್ದಂಗೆ ಇದು ಅಡುಗೆ ವೀಡಿಯೋಸ್ ಹಾಕ್ತಿದ್ದೆ. ಆಮೇಲೆ ಕ್ರಮೇಣವಾಗಿ ನಾನು ವ್ಲಾಗ್ಸು ಶುರು ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ಶಾರ್ಟ್ ವೀಡಿಯೋಸ್ ಹಾಕುವಾಗ ಅದನ್ನು ಪದೇ ಪದೇ ನೋಡೋದು, ಎಷ್ಟು ವ್ಯೂಸ್ ಆಗಿದೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪದೇ ಪದೇ ಚೆಕ್ ಮಾಡೋದು, ಎಷ್ಟು ಜನ ನೋಡಿದ್ದಾರೆ ನನ್ನ ವೀಡಿಯೋಸು, ಎಷ್ಟು ಲೈಕ್ಸ್ ಬಂದಿದೆ. ಸೊ ಒಂದು ಕುತೂಹಲ ಇತ್ತು. 50 ವ್ಯೂಸ್ ಆಗಿಬಿಟ್ರೆ, ಒಂದು 10 ಲೈಕ್ಸ್ ಆಗಿಬಿಟ್ರೆ ನನಗೆ ಅಷ್ಟು ಖುಷಿ ಕೊಡ್ತಾಯಿತ್ತು. ಹಾಗೆ ನನ್ನ ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ, ಏಕೆಂದರೆ ಇನ್ನೂ ನನಗೆ ಆವಾಗ ಅಷ್ಟು ಬರ್ತಾ ಇರಲಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋದಾಗಲಿ ಎಡಿಟಿಂಗ್ ಮಾಡೋದಾಗಲಿ. ಕ್ರಮೇಣ ನಾನು ಹೇಳ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕ್ವಾಲಿಟಿ ವೈಸು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದೆ. ನನ್ನ ಉದ್ದೇಶ ಏನಿತ್ತು ಅಂದರೆ, ನಿಮಗೆಲ್ರಿಗೂ ಈಗಾಗಲೇ ಹೇಳಿರೋ ಹಾಗೆ, ಅಂದರೆ ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೆ ಹೇಳಿರೋ ಹಾಗೆ 1000 ಸಬ್ಸ್ಕ್ರಿಪ್ಷನ್ನು ಕ್ರೈಟೀರಿಯಾ ಮತ್ತು 4000 ವಾಚ್ ಅವರು. ನಾನು ಫಸ್ಟು 4000 ವಾಚ್ ಅವರ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು 1000 ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ಲೈವ್ ಸ್ಟ್ರೀಮ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟು ಲೈವ್ ಸ್ಟ್ರೀಮ್ ಏನು ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಹೀಗೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಲೈವ್ಸ್ ಸಿಕ್ಕಿದಾಗ ಲೈವ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಲೈವ್ಸ್ ಮಾಡೋರು ಇರ್ತಾರಲ್ಲ, ರಾತ್ರಿವರೆಗೂ ತುಂಬಾ ಲೈವ್ಸ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಅದು ತಮಿಳ್ ಚಾನಲ್ಸು, ತೆಲುಗು ಚಾನಲ್ಸು, ಹಿಂದಿ ಚಾನಲ್ಸು, ಅಂದರೆ ನಮ್ಮ ಕನ್ನಡದವರು ಅಷ್ಟೇ, ಕನ್ನಡ ಚಾನಲ್ಸ್ ಕೂಡ. ಸೊ ಇಲ್ಲೇ ಈ ಥರ ಲೈವ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಮಾಡ್ತಾ ಅಲ್ಲಿ ಸಾಕಷ್ಟು ಸಬ್ಸ್ಕ್ರಿಪ್ಷನ್ ಸಿಗ್ತಾ ಹೋಯಿತು. ಬಟ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಏಕೆಂದರೆ ಕೆಲವು ಸತಿ ಲೆಸ್ ಆಗ್ತಾ ಹೋಗುತ್ತೆ. ಅದು ಏನೇನೋ ಕಾರಣಗಳಿದೆ, ಅದು ನಾನು ಇಲ್ಲೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಈಗಾಗಲೇ ವೈಟಿ ನಡೆಸೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ವಿಷಯ. ಸೊ 1000 ಸಬ್ಸ್ಕ್ರೈಬರ್ಸು ಒಂದು ಮೇ ಎಂಡಲ್ಲಿ ನಾನು ಮಾಡ್ಕೊಂಬಿಟ್ಟೆ. ಮತ್ತು ಮುಂದೆ ಏನು ಅಂತ ಅಂದರೆ ಲೈವ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಲೈವ್ ಮಾಡೋದು ಅಷ್ಟೊಂದು ನನಗೆ ಅಷ್ಟು ಧೈರ್ಯ ಇರಲಿಲ್ಲ. ಅಂದರೆ ಏನೇ ಆಗಲಿ, ನಾನು ಹೊರಗಡೆ ಡ್ಯೂಟಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಸ್ಟಿಲ್ ಲೈವಲ್ಲಿ ಹೇಗಿರ್ತಾರೋ ಜನ, ಹೇಗೆ ರಿಯಾಕ್ಟ್ ಮಾಡ್ತಾರೋ, ಏನಾದರೂ ತೊಂದರೆ ಆಗುತ್ತಾ, ಇವೆಲ್ಲನೂ ನನ್ನ ಮನಸ್ಸಲ್ಲಿತ್ತು. ಬಟ್ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಲೈವ್ ಶುರು ಮಾಡಿದೆ. ಲೈವ್ ಶುರು ಮಾಡಿದಾಗಲೂ ಕೂಡ ನನಗೆ ವಾಚ್ ಅವರ್ ಬಗ್ಗೆ ತುಂಬಾ ಗೊಂದಲ ಇತ್ತು. ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು. ಕೆಲವು ವೀಡಿಯೋಸ್ ಕೂಡ ಡಿಲೀಟ್ ಮಾಡಿಬಿಟ್ಟೆ. ನನಗೆ ವಾಚ್ ಅವರ್ ಹೇಗೆ ನೋಡೋದು, ಆನ್ ಬಟನ್ ಇರುತ್ತೆ ವೈಟಿ ಸ್ಟುಡಿಯೋದಲ್ಲಿ, ಅಲ್ಲಿ ಹೋಗಿ ಚೆಕ್ ಮಾಡಬೇಕು, ಅದು ಕೂಡ ನನಗೆ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ರಿಸರ್ಚ್ ಮಾಡ್ತಾ ತಿಳ್ಕೊಂಡು ಸರಿ ಮಾಡ್ತಾ ಹೋಗೋಣ, ನೋಡೋಣ ಅದೇನಾದರೂ ಆಗಲಿ ಅಂದ್ಬಿಟ್ಟು ಲೈವ್ ಮಾಡ್ತಾ ಹೋದೆ. ಆಮೇಲೆ ಗೊತ್ತಾಯಿತು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಸೊ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಿಧಾನವಾಗಿ ತಿಳ್ಕೊಂಡೆ. ನಾನು ಲೈವ್ ಸ್ಟಾರ್ಟ್ ಮಾಡಿದಾಗ ಈವ್ನಿಂಗ್ಸ್ ಮಾಡ್ತಿದ್ದೆ. 4 to 5 ಫಸ್ಟ್ 1 ವೀಕ್ ಮಾಡಿದೆ, 1 ಅವರ್ ಸಾಕು ಅಂತ. ಆಮೇಲೆ ಸ್ವಲ್ಪ ಜನ ಬರ್ತಿದ್ರು. ಆಮೇಲೆ ಬರ್ತಾ ತುಂಬಾ ವೈಟಿ ಫ್ರೆಂಡ್ಸ್ ಆದರು. ಅವ್ರು ಬಂದು ನನಗೆ ಸಪೋರ್ಟ್ ಮಾಡಿದಾಗ ನಾನು ಕೂಡ ಅವ್ರ ಲೈವ್ಗೆ ಹೋಗಿ ಇಷ್ಟೊತ್ತು ಅಂತ ಸಪೋರ್ಟ್ ಮಾಡೋದು, ಹೀಗೆ ನನ್ನ ಫ್ರೆಂಡ್ಶಿಪ್ಪು ವೈಟಿಲಿ ಬೆಳೀತಾ ಹೋಯಿತು. ಮತ್ತು ರಾತ್ರಿ ಹೊತ್ತು ಕೂಡ ಆಗೆಲ್ಲ ಸ್ವಲ್ಪ ಮ್ಯೂಟ್ ಲೈವ್ ಮಾಡ್ತಿದ್ದೆ. ಮತ್ತು ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 7ಗೆ ಸ್ಟಾರ್ಟ್ ಮಾಡಿದೆ ಮಾಡೋದಕ್ಕೆ. ಆಮೇಲೆ ಹೋಗ್ತಾ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಬೆಳಗ್ಗೆ ಹೊತ್ತು ತಿಂಡಿ ಮಾಡೋದು, ಅದು ಇದು ಕೆಲಸ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ. ಬಟ್ ಮಾಡ್ತಾ ಹೀಗೆ 8ರಿಂದ 12 ಮಾಡೋಕ್ಕೆ ಶುರು ಮಾಡಿದೆ. 4 ಅವರ್ಸ್ ಅಟ್ ಎ ಸ್ಟ್ರೆಚ್ಚು ಲೈವ್ ಮಾಡ್ತಾ ಹೋದೆ. ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಲ್ಲ, ಯಾಕೆಂದರೆ ಮನೆಯಲ್ಲೂ ಎಲ್ಲರೂ ಸಹಕಾರ ಬೇಕು. ಇದು ಕಾಫಿ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಎಲ್ರಿಗೂ ಕೊಟ್ಕೊಂಡು ಹಾಗೆ ಲೈವ್ ಅಟೆಂಡ್ ಮಾಡಿಕೊಂಡು ಮಾಡೋದಷ್ಟು ಸುಲಭ ಅಲ್ಲ. ಬಟ್ ಎಲ್ಲರ ಸಹಕಾರದೊಂದಿಗೆ, ನಮ್ಮ ಮನೆಯವ್ರ ಸಹಕಾರದೊಂದಿಗೆ, ಹಾಗೆ ನನ್ನ ವೈಟಿ ಫ್ರೆಂಡ್ಸ್ ಕೂಡ ತುಂಬಾ ಸಹಕಾರ ಮಾಡಿದ್ದಾರೆ. ಸೊ ಇದೆಲ್ಲ ಹೀಗೆ ನಡೀತಾ ಹೋಯಿತು. ಲೈವ್ ಸ್ಟ್ರೀಮ್ ಮಾಡುವಾಗ
ಒಳ್ಳೆಯ ಅನುಭವಗಳು ತುಂಬಾ ಆಗಿದೆ, ಹಾಗೆ ಕಹಿ ಅನುಭವಗಳು ಕೂಡ ಆಗಿದೆ. ಅದರಿಂದ ತುಂಬ ಪಾಠಗಳು ಕಲ್ತಿದ್ದೀನಿ. ಜನ ಒಂದೇ ಥರ ಇರೋದಿಲ್ಲ, ತುಂಬ ಸಪೋರ್ಟು ಮಾಡ್ತಾರೆ, ಮತ್ತು ಅವ್ರು ತುಂಬ ಹಚ್ಕೊಂಡು ಬಿಡ್ತಾರೆ. ಕೆಲವು ಸತಿ ಆ ಮಾತುಕತೆ ನಡೆಯುವಾಗ ತುಂಬ ಆತ್ಮೀಯತೆ ತೋರಿಸ್ತಾರೆ. ಕೆಲವರು ಒಂಥರ ಪಾಸಿಟಿವ್ನೆಸ್ಸು ಬಂದ್ಬಿಡುತ್ತೆ. ಬಟ್ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಾವು ಕೂಡ ಲೈಫ್ ಸ್ಟ್ರೀಮ್ ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬಟ್ ಏನೇ ಆಗಲಿ, ಲೈವ್ ಸ್ಟ್ರೀಮಿಂದ ನನಗೆ ತುಂಬಾ ಉಪಯೋಗ ಆಯಿತು. ವೀಡಿಯೋಸ್ ಕೂಡ ಹಾಕ್ತಾ ಬಂದೆ. ಲೈವ್ ಸ್ಟ್ರೀಮ್ ಮಾಡ್ತಾ ಮಾಡ್ತಾ ಇಡೀ ದಿನ ನನ್ನ ಲೈವ್ಗೆ ಬಂದಿರೋರಿಗೆಲ್ಲ ಹೋಗಿ ನಾನು ಮತ್ತೆ ಸಪೋರ್ಟ್ ಮಾಡೋದು, ರಾತ್ರಿ ತನಕ ಬೆಳಿಗ್ಗೆ ಎದ್ದು ನಾನು ಲೈವ್ ಮಾಡೋದು, ಮತ್ತೆ ಸಂಜೆ ಲೈವ್ ಮಾಡೋದು, ಈ ಥರನೇ ಮಾಡಿಕೊಂಡು ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗಿದ್ದು ಈ ಅಕ್ಟೋಬರ್ 14ನೇ ತಾರೀಕು. ಆದರೆ YTಲಿ ಏನು ಅಂದರೆ ಅವ್ರ ರೂಲ್ಸ್ ಪ್ರಕಾರ 5 ದಿನ ಆದಮೇಲೆ ಡೇಟಾ ತೋರಿಸುತ್ತೆ. ಸೊ ನನಗೆ ಗೊತ್ತಿತ್ತು, ನಾನೊಂದು ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಡೈರಿಲಿ ಬರ್ಕೊಳ್ಳೋದು, ಎಷ್ಟು ವಾಚ್ ಅವರ್ ಆಗಿದೆ, ಆನ್ ಬಟನ್ಗೆ ಹೋಗೋದು, ಚೆಕ್ ಮಾಡೋದು, ಅದನ್ನು ಹಾಕೋದು, ಇವತ್ತೆಷ್ಟು ವಾಚ್ ಅವರ್ ಬಂತು ಅಂತ ಬರ್ಕೊಳ್ಳೋದು. ಸೊ ನನಗೆ ಒಂದು ಅಂದಾಜು ಮಾಡ್ಕೊಂಡಿದ್ದೆ, ನಾನು ಅಕ್ಟೋಬರ್ 15th ಅಷ್ಟೊತ್ತಿಗೆ ಮಾಡ್ಕೋಬೋದು ಅಂತ ಒಂದು ಅಂದಾಜು ಮಾಡ್ಕೊಂಡಿದ್ದೆ. ಹಾಗೆ ಆಯಿತು. ಅಕ್ಟೋಬರ್ 15ಕ್ಕಿಂತ ಮುಂಚೆನೇ, ಅಂದರೆ ಅಕ್ಟೋಬರ್ 14ನೇ ತಾರೀಕೆ ನನ್ನ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಬಟ್ ಆ ಡೇಟಾ ತೋರಿಸೋದು ನಾನು ಹೇಳ್ದಂಗೆ 5 ದಿನ ಆದಮೇಲೆ. ಸೊ ಹಾಗಾಗಿ 19th ಅಂದರೆ ಈ ಸಂಡೇ ನಂದು ಕಂಪ್ಲೀಟ್ ಆಯಿತು ಅಂತ ನನಗೆ YT ಸ್ಟುಡಿಯೋಲಿ ಮೆಸೇಜ್ ಬಂತು. ಆಗ ಟೈಮ್ ಒಂದು 8 ಗಂಟೆ ರಾತ್ರಿ ಇರ್ಬೋದು. ಮತ್ತು ನಾನು ಲ್ಯಾಪ್ಟಾಪ್ ತೆಗೆದು ಕೂತ್ಕೊಂಡೆ, ಅಪ್ಲೈ ಮಾಡಿಬಿಡೋಣ ಅಂತ. ಯಾಕೆಂದರೆ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ, ಗೊತ್ತಿತ್ತಲ್ಲ, ಒಂದು ಅಂದಾಜು ಡೇಟ್ ಗೊತ್ತಿತ್ತಲ್ಲ. ಸೊ ಹಾಗಾಗಿ ಆವಾಗಲೇ ಇಮಿಡಿಯೇಟಾಗಿ ಲ್ಯಾಪ್ಟಾಪ್ ತೊಗೊಂಡು ಕೂತ್ಕೊಂಡು ಹೋಗಿ ಎಲ್ಲ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ರಿವ್ಯೂಗೆ ತೊಗೊಂಡ್ರು ಅವರು. YT ಸ್ಟುಡಿಯೋಲಿ ಅಪ್ಲೈ ಮಾಡಿದಾಗ ಅಪ್ಲೈ ಎಲ್ಲ ಆಯಿತು. ಮತ್ತು ಇದು ಇಟ್ ಬಿ ರಿವ್ಯೂಡ್ ಅಂತ ಬಂತು. ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ ಏನೋ ಒಂಥರ ಭಯ. ಅದು ಒಂದು ಕೆಲಸ ಆಗಬೇಕು ಅಂದರೆ, ಯಾವುದೇ ಕೆಲಸ ಆಗಿರಲಿ, YT ಅಂತಲೇ ಅಲ್ಲ, ನಮಗೆಲ್ಲ ಅದೊಂದು ಇರುತ್ತಲ್ಲ, ಏನಾಗ್ಬೋದು ಅಂತ. ಏನೋ ಒಂದು ಎಕ್ಸಾಮ್ ಕೊಟ್ಟು ರಿಸಲ್ಟಕ್ಕೆ ಆದಂಗೆ ಆಯಿತು ನನಗೆ. ಸೊ ಗೊತ್ತಾಯ್ತಲ್ಲ, ಅಂದರೆ ಸಂಡೇ ಆಗಿದ್ದದು ಅಪ್ಲೈ ಮಾಡಿದ್ದು. ಆಗಲೇ ಹಬ್ಬ, ಆಲ್ಮೋಸ್ಟ್ ದೀಪಾವಳಿ ಹಬ್ಬನೇ. ಸೋಮವಾರ ಬೆಳಿಗ್ಗೆ ಎದ್ದು ಯಾವ ಕೆಲಸಲ್ಲೂ ಒಂಥರ ನನಗೆ ಮೂಡೇ ಇರಲಿಲ್ಲ. ಅಯ್ಯೋ ಏನಾಗ್ಬೋದು ಒಂದು ಸ್ವಲ್ಪ ಹಾಗೆ ಸೆನ್ಸಿಟಿವ್ ನಾನು. ಸೊ ಆ ಕುತೂಹಲ ಇದ್ದೇ ಇತ್ತು. ತುಂಬಾ ಸತಿ ಫೋನ್ ತೆಗೆದು ಇಮೇಲ್ಸ್ ಚೆಕ್ ಮಾಡಿದೆ, YT ಸ್ಟುಡಿಯೋಗೆ ಹೋಗಿ ಚೆಕ್ ಮಾಡ್ತಿದ್ದೆ. 2 ಟಿಕ್ ಬಂದಿತ್ತು, ಇನ್ನೊಂದು ಟಿಕ್ ಅದು ಅಪ್ರೂವ್ ಆದಮೇಲೆ ಮಾತ್ರ ಬರೋದು ಅಂತ ಇತ್ತು. ಕೊನೆಗೆ ಸಂಜೆ ನಾನು ಟೈಮ್ ಕೂಡ ನೋಡ್ಕೊಂಡಿದ್ದೀನಿ. ನೀವೆಲ್ಲರೂ ಏನಪ್ಪ ಇವಳು ಈ ಥರ ಅಂದ್ಕೋಬಹುದು. ನನ್ನ ಇಮೇಲ್ ಬಂದಿದ್ದ ಟೈಮು ನನಗೆ ನೆನಪಿದೆ. 4:51ಕ್ಕೆ ಫೋನು ತಗೊಂಡೆ, ಸುಮ್ಮನೆ ನೋಡೋಣ ಅಂತ. ಇಮಿಡಿಯೇಟಾಗಿ ಒಂದು ಇಮೇಲ್ ಬಂತು. ಇಟ್ ಹ್ಯಾಸ್ ಬೀನ್ ಅಪ್ರೂವ್ಡ್, ಯು ಹ್ಯಾವ್ ಬಿಕಮ್ ಅ ಯೂಟ್ಯೂಬ್ ಪಾರ್ಟ್ನರ್ ನಾವು ಅಂತ. ಇಮಿಡಿಯೇಟಾಗಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ಆಗಲೇ ಹೇಳಿದ್ನಲ್ಲ, ನಾನು ತುಂಬ ಸೆನ್ಸಿಟಿವ್ ಅಂತ. ಒಂಥರ ಆನಂದ ಬಾಷ್ಪ ಬಂತು. ಕಣ್ಣೊರೆಸ್ಕೊಂಡು ಹೋಗಿ ದೇವ್ರ ಮುಂದೆ ಕೈ ಮುಗಿತಾ ನಿಂತ್ಕೊಂಡ್ಬಿಟ್ಟೆ. ಸೊ ಹೀಗಿತ್ತು. ಮತ್ತು ಕೆಲವು ಫಾರ್ಮಾಲಿಟೀಸ್ ಇತ್ತು, ಅದನ್ನು ಕೂಡ ಕೂತ್ಕೊಂಡು ಮತ್ತೆ ಲ್ಯಾಪ್ಟಾಪ್ ತೆಗೆದು ಅಪ್ಲೈ ಮಾಡಿಕೊಂಡು ಅದು ಕೂಡ ಮಾಡಿದ್ದಾಯಿತು. ಮತ್ತು ಕೆಲವೇನೋ ಇತ್ತು, ಅದು ಕೂಡ ಮತ್ತೆ ಅಪ್ರೂವಲ್ ಮಾಡಬೇಕು ಅಂತ ಮೆಸೇಜ್ ಬಂತು. ಸೊ 24 hours ಆಗ್ಬೋದು ಅಂತ ಅಲ್ಲೇ ಹಾಕ್ಬಿಟ್ಟಿದ್ರು ಅವರು. ಇಟ್ ಮೈಟ್ ಟೇಕ್ 24 hours ಅಂತ. ನಾನು ಅಂದ್ಕೊಂಡೆ ಮತ್ತೆ ವೆಯ್ಟ್ ಮಾಡಬೇಕಾ ಅಂತ. ಬಟ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ 2 hours ಅದು ಕೂಡ ಬಂದ್ಬಿಡ್ತು.
ಅದು ಕೂಡ ಬಂದ್ಬಿಟ್ಟು ಮತ್ತು ಜಾಯಿನ್ ಬಟನ್ ಕೂಡ ರಾತ್ರಿ 8:30 ಅಷ್ಟೊತ್ತಿಗೆ ಸಿಕ್ತು. ಅಂದರೆ ನಿನ್ನೆ ರಾತ್ರಿ, ಅಂದರೆ ಮಂಡೇ ರಾತ್ರಿ ದೀಪಾವಳಿ ಹಬ್ಬದ ದಿವಸ ಸಿಕ್ತು. ಸೊ ಇಮ್ಮಿಡಿಯೇಟಾಗಿ ಒಂದೆರಡು ನನ್ನ ತುಂಬ ಆಪ್ತರ ಲೈವ್ಗೆ ಹೋಗ್ಬಿಟ್ಟು ಅವ್ರಿಗೆ ತಿಳಿಸಿ ಕೂಡ ಬಂದೆ, ಈ ಥರ ಆಯಿತು, ನನ್ನ ಚಾನಲ್ ಮೋನೋ ಆಯಿತು ಅಂತ. ಎಲ್ರಿಗೂ ಫೋನ್ ಮಾಡಿ ಫಸ್ಟು ನಮ್ಮ ಅಮ್ಮ, ಅಕ್ಕ ಮತ್ತು ನನ್ನ ಹಸ್ಬೆಂಡು, ನನ್ನ ಮಗನಿಗೆಲ್ಲ ಫೋನ್ ಮಾಡಿ ತಿಳಿಸ್ದೆ. ಸೊ ತುಂಬ ಎಲ್ಲ ಆತ್ಮೀಯರಿಗೆಲ್ರಿಗೂ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ಗೆ ಕಮೆಂಟ್ ಹಾಕಿದರೆ ಅಲ್ಲೇ ಹೋಗಿ ತಿಳಿಸ್ಬಿಟ್ಟೆ ಈ ಥರ ಮೋನೋ ಆಗಿದೆ ಅಂತ. ಸೊ ಹೀಗೆ ತುಂಬಾ ಖುಷಿ ಆಯಿತು ನನಗೆ. ನನ್ನ ಯೂಟ್ಯೂಬ್ ಜರ್ನಿ ಹೀಗೆ ಸಾಗ್ತಾ ಬಂದಿದೆ. ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡಿಕೊಂಡು ಬರ್ತಾ ಇದ್ದೀರಾ. ಲೈವ್ ಸ್ಟ್ರೀಮ್ ಕೂಡ ತುಂಬ ಜನ ಅಟೆಂಡ್ ಮಾಡ್ತಾ ಇದ್ದೀರಾ. ಅವ್ರೆಲ್ರಿಗೂ ತುಂಬ ಚಿರಋಣಿಯಾಗಿರ್ತೀನಿ. ಮೋನೋ ಆದ ಮಾತ್ರಕ್ಕೆ ವೈಟಿಯಿಂದ ಅರ್ನಿಂಗ್ಸ್ ಶುರುವಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ನನ್ನ ಎಫರ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ಕ್ರೈಟೀರಿಯಾಸ್ಗಳ್ನ ಮೀಟ್ ಮಾಡಬೇಕು, ಥೌಸಂಡ್ಸ್ ಗಟ್ಟಲೆ ವ್ಯೂಸ್ ಆಗಬೇಕು. ಸೊ ಇದೆಲ್ಲ ಚಾಲೆಂಜಸ್ಸು ನನ್ನ ಮುಂದೆ ಇದೆ. ಇದೆಲ್ಲ ಆಗಬೇಕು ಅಂದರೆ ಮತ್ತೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ, ನಿಮ್ಮ ವಿಶಸ್ಸು ನನಗೆ ಸದಾ ಇರಬೇಕಾಗತ್ತೆ. ಲೈವ್ ಸ್ಟ್ರೀಮ್ ಮಾಡ್ತಾ ಎಷ್ಟೇ ವೀಡಿಯೋಸ್ ರೆಕಾರ್ಡ್ ಮಾಡಿದರೂ ಕೂಡ ಅದನ್ನು ಇದುವರೆಗೂ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ನನಗೆ. ಹಾಗಾಗಿ ಲೈವ್ ಸ್ಟ್ರೀಮ್ ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀನಿ. ಬಟ್ ಮಧ್ಯದಲ್ಲಿ ಅಂದರೆ ನಾನು ಅಂದ್ಕೊಂಡಿರೋದು ಒಂದಿನ ಬಿಟ್ಟು ಒಂದಿನ ಲೈವ್ ಸ್ಟ್ರೀಮ್ ಮಾಡೋಣ ಅಂತ. ಮಧ್ಯದಲ್ಲಿ ಒಂದಿನ ಸಿಕ್ಕಿದಾಗ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಅಂತ ಮತ್ತೆ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್.